ನಾಡಿನಾದ್ಯಂತ ಹನಿ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಕ್ಕಳು ಯುವಕರು ಬಿಸಿಲಿನ ಝಳಕ್ಕೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಆದರೆ ಆ ಗ್ರಾಮದ ಮಕ್ಕಳು ಯುವಕರು ಸದಾ ನೀರಲ್ಲೇ ಮುಳುಗಿ ಮುಳುಗಿ ಕೂಲ್ ಆಗ್ತಾ ಇದ್ದಾರೆ. ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೆತ್ತಿ ಸುಡೋ ಬಿಸಿಲಿನ ಮಧ್ಯೆ ಐತಿಹಾಸಿಕ ಕಲ್ಯಾಣಿಯೇ ಮಕ್ಕಳ ಪಾಲಿಗೆ ಸ್ವಿಮ್ಮಿಂಗ್ ಫೂಲ್ ಆಗಿ ಬಿಟ್ಟಿದೆ. ಅಷ್ಟಕ್ಕೂ ಈ ಸೀನ್ ಕಂಡು ಬಂದಿದ್ದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ. ಹೌದು, ಬೆಂಕಿ ಬಿಸಿಲಿನಿಂದ ತಪ್ಪಿಸಿಕೊಳ್ಳೋಕೆ ಜನರು ಐತಿಹಾಸಿಕ ಕಲ್ಯಾಣಿ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ ಇದು ಬಡವರ ಮಕ್ಕಳ ಪಾಲಿಗೆ ಎಸಿ ಕಲ್ಯಾಣಿ ಅಂತಲೇ ಫೇಮಸ್ ಆಗಿದೆ. ಮನೆಯಲ್ಲಿ ಕ್ಷಣವೂ ಕುಳಿತುಕೊಳ್ಳಲು ಆಗೋದಿಲ್ಲ. ಉರಿ ಬಿಸಿಲಿನ ಝಳಕ್ಕೆ ಮಕ್ಕಳು ವಯಸ್ಕರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಮಕ್ಕಳು ಯುವಕರು ಲಕ್ಕುಂಡಿಯ ಐತಿಹಾಸಿಕ ಕಲ್ಯಾಣಿಗೆ ಲಗ್ಗೆ ಇಡ್ತಾರೆ. ಭೀಕರ ಬರಗಾಲದಲ್ಲೂ ಕಲ್ಯಾಣಿ ತುಂಬಿದೆ. ತನ್ನ ಅಂದವನ್ನ ಕಳೆದುಕೊಂಡಿಲ್ಲ. ಯುವಕರು ಮಕ್ಕಳ ಪಾಲಿಗೆ ಪಿಕ್ನಿಕ್ ಸ್ಪಾಟ್ ಆಗಿದೆ. ನೂರಾರು ಸಂಖ್ಯೆಯಲ್ಲಿ ಯುವಕರು ಮಕ್ಕಳು ಕಲ್ಯಾಣಿಯಲ್ಲಿ ಈಜು ಹೊಡೆದು ಮೋಜು ಮಸ್ತಿ ಮಾಡ್ತಿದ್ದಾರೆ. ನಾವು ಹಳ್ಳಿ ಜನರಿ ಇದ ಭಾಗವಹಿಸಿ ಸಿಟಿಗೆಲ್ಲ ರೊಕ್ಕ ಕೊಟ್ಟು ಸ್ವಿಮ್ಮಿಂಗ್ ಪೂಲ್ನಾಗೆಲ್ಲ ಎಸಿಡ್ತಾರೆ. ನಾವೆಲ್ಲ ಹಳ್ಳಿ ಜನ ಇದ್ರೊಳಗೆ ಎಸಿಡ್ತೀವಿ. ಮತ್ತು ನಾವು ಮುಂಜಾನೆ 11 ಗಂಟೆಗೆ ಬಂದ್ರೆ ಒಮ್ಮಕ್ಲೆ 4 ಗಂಟೆಗೆ ಮನೆಗೆ ಹೋಗ್ತೀವಿ. ಮನೆಗೆ ಹೋರಾಗ ಭರ್ಜರಿ ಹೊಟ್ಟೆ ಸಿಗ್ತದೆ, ಊಟ ಮಾಡ್ತೀವಿ. ಊಟ ಮಾಡಿ ನೋಡಿ ಎಲ್ಲ ಸ್ಕೂಲ್ ಸುಟ್ಟಿ ಅದಾವ್ರಿ, ಅದ್ರ ಸಂಬಂಧ ಇಲ್ಲೇ ಎಸಿಡ್ತೀವಿ. ಮುಂಜಾನೆ ಸಂಜೆ ಮಾಡಿ ಒಟ್ಟು ಇಲ್ಲೇ ರೀ. ನಾವು ಬಿಸಿಲು ಭಾಳ ಐತ್ರಿ, ಬಿಸಿಲು ಭಾಳ ಇದಕ್ಕೆ ಇಲ್ಲಿ ಐತ್ರಿ. ಅಲ್ಲಿ ನೀರನ್ನ ಕಾಯಿ ಮಿದ್ರೊಳಗೆ ಐತ್ರಿ, ಒಟ್ಟ ನೀರು ಹೋಗಿಲ್ರಿ. ಅದು ಅಂತರ್ಜಲ ಜಗ್ಗೈತ್ರಿ. ಈ ಮಕ್ಕಳ ಕೆರೆ ಐತ್ರಿ, ಆ ಕೆರೆ ತುಂಬಂದ್ರೆ ಈ ಬಾವಿ ಈಗ ಅಲ್ಲಿ ಮಡಗನ ಬರ್ತದೆ. ದಿನ ನೀರು ಇನ್ನೂ ಸಾಕಷ್ಟು ಬರ್ತದೆ ನೀರು. ಲಕ್ಕುಂಡಿ ಕಲ್ಯಾಣಿಯು ಪ್ರವಾಸಿಗರನ್ನ ಕೈ ಬಿಸಿ ಕರಿತಾ ಇದೆ. ಅದರಲ್ಲೂ ಈ ಭಾಗದಲ್ಲಿ ಅತಿ ದೊಡ್ಡ ಕಲ್ಯಾಣಿ ಆಗಿದೆ. ಹೀಗಾಗಿ ಈಗ ಇದು ಯುವ ಪೀಳಿಗೆಯ ಪಿಕ್ನಿಕ್ ಹಾಟ್ ಸ್ಪಾಟ್ ಆಗಿದೆ. ಇನ್ನು ಲಕ್ಕುಂಡಿ ಮಾತ್ರವಲ್ಲ, ಸಂಬಾಪುರ, ಗದಗ, ತಿಮ್ಮಾಪುರ, ಹರ್ಲಾಪುರ ಸೇರಿ ವಿವಿಧ ಗ್ರಾಮಗಳ ಯುವಕರ ದಂಡೇ ಬರುತ್ತೆ. ಕೆಲ ಯುವಕರು ತಮ್ಮ ಸ್ನೇಹಿತರ ಜೊತೆ ಆಗಮಿಸಿ ಈಜು ಕಲಿಯುತ್ತಿದ್ದಾರೆ. ನಮಗೇನು ಈ ಸದ್ಯ ನಮ್ಮ ಲಕ್ಕುಂಡಿ ಗ್ರಾಮದಾಗ ಮಾತ್ರ ನಮ್ಮ ನೀರಿಂದ ಏನು ಯಾವುದೇ ರೀತಿ ಜನರಿಗೆ ಸಮಸ್ಯೆ ಇಲ್ಲ. ಈಗ ನಮಗೆ ನೀರನ್ನು ಬಿಡ್ತಾರೆ. ನಮ್ಮಲ್ಲಿ ಗ್ರಾಮ ಪಂಚಾಯತ್ಲಿಂದ ಏನು ನೀರು ಬಿಡ್ತಾರೆ ಅವ ಬೋರ್ ಗೀರು ಅವೆಲ್ಲ ರೀಚಾರ್ಜ್ ಅದಾವು. ಆಮೇಲೆ 2 ಕೆರೆಗಳು ತುಂಬಿಸಿದ್ರಲಿಂದ ನಮ್ಮಲ್ಲಿ ಸುತ್ತಲೂ ಏನು ಇರ್ತಕ್ಕಂಥ ಬಾವಿ ಹೊಂಡ ಗಂಡ ಏನದಾವು ಈಗಾಗಲೇ ಜಲಪೂರ್ಣ ಅದಾವು, ಫುಲ್ ಅದಾವು ನೀರು. ನಮಗೆ ನೀರಿಂದ ಏನು ನಮಗೆ ಸಮಸ್ಯೆ ಇಲ್ಲ. ನಗರ ಪಟ್ಟಣದ ಜನರು ಹಣ ಕೊಟ್ಟು ಈಜುಕೊಳಕ್ಕೆ ಹೋಗ್ತಾರೆ. ಆದರೆ ಗ್ರಾಮೀಣ ಭಾಗದ ಮಕ್ಕಳು ಯಾವುದೇ ಹಣ ನೀಡದೆ ಐತಿಹಾಸಿಕ ಬಾವಿ ಆ ಜಿಲ್ಲೆಯಲ್ಲಿ ಭೀಕರ ಬರಗಾಲ. ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೂ ಕೂಡ ನೀರಿಲ್ಲ. ವರದೆಯ ಒಡಲು ಬರಿದಾಗಿದೆ. ರೈತನೊಬ್ಬ ನದಿಗೆ ನೀರನ್ನ ಹರಿಸಿ ಸೈ ಅನಿಸ್ಕೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೋರ್ವೆಲ್ನಿಂದ ನದಿಗೆ ನೀರು ಬಿಟ್ಟ ರೈತ. ಹಾವೇರಿ ಜಿಲ್ಲೆಯಲ್ಲೊಬ್ಬ ಆಧುನಿಕ ಭಗೀರಥ. ಹಾವೇರಿ ಜಿಲ್ಲೆಯಲ್ಲೊಬ್ಬ ಆಧುನಿಕ ಭಗೀರಥನಿದ್ದಾನೆ. ಹಾನಗಲ್ ತಾಲೂಕಿನ ಕುಡ್ಲಾ ಗ್ರಾಮದ ವರದಾ ನದಿಗೆ ತಮ್ಮ ಬೋರ್ವೆಲ್ನಿಂದ ನೀರು ಹರಿಸಿ ಆದರ್ಶ ಎನಿಸಿಕೊಂಡಿದ್ದಾನೆ. ಹೌದು, ಪ್ರತಿ ವರ್ಷ ವರದಿಯ ಒಡಲು ತುಂಬುತ್ತೆ. ಆಗ ಅಕ್ಕಪಕ್ಕದ ಜಮೀನಿನ ರೈತರು ಪಂಪ್ಸೆಟ್ ಮೂಲಕ ನೀರು ಹರಿಸ್ತಾರೆ. ಆದ್ರೆ ಈ ಬಾರಿ ಬರದಿಂದ ನೀರಿಲ್ಲದೆ ವರದಿಯ ಒಡಲು ಬರಿದಾಗಿದೆ. ಪ್ರಾಣಿ ಪಕ್ಷಿಗಳಿಗೆ ನೀರು ಇಲ್ಲದಂತಾಗಿದೆ. ಹೀಗಾಗಿ ಜಮೀನಿನಲ್ಲಿ ಇರುವ 3 ಬೋರ್ವೆಲ್ಗಳ ಪೈಕಿ 2 ರೈತ ತನಗಾಗಿ ಬಳಸಿಕೊಳ್ತಿದ್ದಾರೆ. ಉಳಿದ ಇನ್ನೊಂದು ಬೋರ್ವೆಲ್ನಿಂದ ಪಕ್ಕದ ವರದಾ ನದಿಗೆ ನೀರನ್ನ ಹರಿಸಿ ಪ್ರಾಣಿ ಪಕ್ಷಿಗಳಿಗೆ ನೀರು ನೀಡುತ್ತಿದ್ದಾರೆ. ನಮ್ಮ 3 ಬೋರ್ವೆಲ್ ಅದಾವ್ರಿ. 2 ಬೋರ್ವೆಲ್ ನಮ್ಮ ತೋಟಕ್ಕೆ ಹಾಕ್ತೇವ್ರಿ. 1 ಬೋರ್ವೆಲ್ ನಾವು ನದಿ ಬಿಡ್ತಾ ಇದ್ದಾವ್ರಿ. ನದಿ ನೀರು ಪೂರ್ತಿ ಖಾಲಿ ಆಗಿತ್ತು. ಜನರಿಗೆ ಬಟ್ಟೆ ತೊಳಿಲಿಕ್ಕೆ, ಪ್ರಾಣಿಗಳಿಗೆ ಕುಡಿಲಿಕ್ಕೆ, ಆಮೇಲೆ ಮೈ ತೊಳಿಲಿಕ್ಕೆ ಅನುಕೂಲ ಆಗಲಿ ಅಂತ ಪಕ್ಷಿಗಳಿಗೆ ಬರ್ತಿರ್ತಾವ್ರಿ. ಅವಕ್ಕೂ ನೀರು ಅನುಕೂಲ ಆಗಲಿ ಅಂತ ಬಿಟ್ಟಿದ್ದೇವ್ರಿ. 2012ರಿಂದ ನಾವು ಈ ರೀತಿ ಬಿಡ್ತಾ ಇದ್ದೇವೆ. ನದಿಗೆ ನೀರು ಇತ್ತಂದ್ರೆ ನಾವು ನೀರು ತೊಗೊಂಡು ನಮ್ಮ ಭೂಮಿಗೆ ಉಪಯೋಗ ಮಾಡ್ತೇವೆ. ಈಗ ಹೊಲದಲ್ಲಿ ಏನು ಪೀಕ್ ಇಲ್ಲ, ಬೋರ್ ಖಾಲಿ ಇದೆ, ಅದನ್ನು ನಾವು ನದಿ ಬಿಡ್ತಾ ಇದ್ದೇವೆ.
ಇನ್ನು ಅಕ್ಕಪಕ್ಕದ ಗ್ರಾಮದ ಜನರು ಕುರಿಗಾಹಿಗಳು, ದನ ಮೇಯಿಸುವವರು ವರದಿಯನ್ನೇ ನಂಬಿ ಬದುಕುತ್ತಿದ್ದಾರೆ. ಈ ಬಾರಿ ಅಂತ ಜನರು ನೀರು ಸಿಗದೆ ಪರಿತಪಿಸುತ್ತಿದ್ದಾರೆ. ಸದ್ಯಕ್ಕೆ ರೈತನ ಭಗೀರಥ ಕಾರ್ಯದಿಂದ ಜಾನುವಾರುಗಳಿಗೆ ನೀರು ಸಿಕ್ಕಂತಾಗಿದೆ. ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.